ಎಲ್ಲರಿಗೂ ವಂದನೆಗಳು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂತ ಮಹಾ ತಂದೆಯಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವ, ನಿನ್ನ ಒಂದು ಶ್ರೇಷ್ಠವಾದಂತ ಮಾತುಗಳನ್ನು ಆಲೋಚನೆ ಮಾಡಿ, ಪ್ರೇಮ ಗ್ರಂಥದಲ್ಲಿರುವಂತ ಮಾತುಗಳನ್ನು ತಿಳಿದುಕೊಳ್ಳುವಂತ ಉದ್ದೇಶದಿಂದ ದೇವರೇ, ನಾವೆಲ್ಲರೂ ಈ ಮುಂಜಾನೆ ವೇಳೆ ಸೇರಿ ಬಂದಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವರೇ, ಅಮೂಲ್ಯವಾದಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ದೇವರೇ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನ ಬಹಳವಾಗಿ ಬೇಡಿಕೊಳ್ಳುವನಾಗಿದ್ದೇನೆ. ವಾಕ್ಯವನ್ನು ಹೇಳುವಂತ ನನಗೆ ದೇವರ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳೆಲ್ಲರಿಗೂ ಕೂಡ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಕಾಪಾಡಿ ನಡೆಸಿ, ಈ ವಿಷಯಗಳಲ್ಲಿ ಕೇಳಿದ್ದು ಮರೆತುಬಿಟ್ಟಂತೆ ಎಲ್ಲಾ ಕಾರ್ಯವನ್ನು ಒದಗಿಸಿಕೊಟ್ಟು ನಡೆಸಿ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಲೋಕದ ಒಂದು ಕ್ರೈಸ್ತರಿಗಿಂತ ಇಲ್ಲಿರುವಂತ ಒಂದು ಸಭೆಯಲ್ಲಿರುವಂತ ಕ್ರೈಸ್ತರು ಶ್ರೇಷ್ಠವಾದಂತವರು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ನೋಡುವಾಗ, ಮಹಾಜ್ಞಾನವನ್ನ ಈ ಒಂದು ಮೀಟಿಂಗ್ ನ ಮೂಲಕವಾಗಿ ಎಷ್ಟು ಜ್ಞಾನವನ್ನ ನೀವು ಅವರಿಗೆ ತಿಳಿಯದಂತ ಜ್ಞಾನವನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಅದಕ್ಕೋಸ್ಕರವೇ ಇಂಥ ಮಹಾಜ್ಞಾನವನ್ನ ಅರ್ಥ ಮಾಡಿಕೊಂಡಿರುವಂತ ನಿಮ್ಮೆಲ್ಲರಿಗೂ ನನ್ನ ಒಂದು ಪ್ರಶ್ನೆ. ಆ ಪ್ರಶ್ನೆ ಏನು ಅಂತ ಹೇಳಿ ನೋಡುವಾಗ, ಭೂಮಿ ಮೇಲೆ ಜನಿಸುತ್ತಿರುವಂತ ಎಲ್ಲಾ ಮನುಷ್ಯರ ಜನನ ಪರಿಶುದ್ಧವಾದಂತದ್ದ ಅಪರಿಶುದ್ಧವಾದಂತದ್ದ? ನಿಮ್ಮ ಮೈಕನ್ನು ಅನ್ಮ್ಯೂಟ್ ಮಾಡಿ ಬೇಗ ಬೇಗ ಉತ್ತರವನ್ನು ಹೇಳ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ಚೆನ್ನಾಗಿರುವಂತ ಉತ್ತರ. ಮತ್ತೆ ಬೇರೆಯವರು? ಪರಿಶುದ್ಧವಾಗಿ ಇದೆ ಅಂತ ಹೇಳಿ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಬೇರೆ ಒಂದು ವೇಳೆ ದೇವರ ಮಕ್ಕಳನ್ನ ಕೇಳುವಂತವರಾದ್ರೆ, ಕೆಲವರು ಜನ್ಮ ಪಾಪ ಇದೆ ಅಂತ ಹೇಳಿ ಬಲವಾಗಿ ನಂಬುವಂತವರಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈ ಮಾತನ್ನ ಒಪ್ಪಲ್ಲ. ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂತ ನೀವಾದರೂ ಪರಿಶುದ್ಧವಾದದ್ದು ಎಂಬುದಾಗಿ ದೇವರ ವಾಕ್ಯಕ್ಕನುಸಾರವಾಗಿ ಉತ್ತರವನ್ನ ಕೊಟ್ಟಿದರೆ ನಿಮಗೆ ವಂದನೆಗಳು. ಮತ್ತೆ ಮನುಷ್ಯನ ಜನ್ಮ, ಯಾರೇ ಮನುಷ್ಯರ ಜನ್ಮವಾಗ್ಲಿ ಪರಿಶುದ್ಧವಾಗಿರುವಾಗ, ಯೇಸು ಕ್ರಿಸ್ತನು ಕೂಡ ನಮ್ಮ ರೀತಿಯಲ್ಲಿಯೇ ಜನಿಸಬಹುದಾಗಿತ್ತಲ್ಲ. ಆತನು ಮರಿಯಳ ಗರ್ಭದಲ್ಲಿ, ಅಂದ್ರೆ ಕನ್ನಿಕೆಯ ಗರ್ಭದಲ್ಲಿ ಜನಿಸಬೇಕಾದಂತ ಅವಶ್ಯಕತೆ ಏನಿದೆ? ನಮ್ಮ ರೀತಿಯಲ್ಲೇ ಜನಿಸಬಹುದಾಗಿತ್ತಲ್ಲ. ಇದು ಮತ್ತೆ ನನ್ನ ಎರಡನೇ ಪ್ರಶ್ನೆ. ಈ ಪ್ರಶ್ನೆಗೆ ಏನು ಉತ್ತರ ಇದೆ ನಿಮ್ಮಲ್ಲಿ? ಮನುಷ್ಯ ಸಂಬಂಧದಿಂದ ಬಂದಿಲ್ಲ, ನಾವು ಮನುಷ್ಯ ಸಂಬಂಧದಿಂದ ನಾವು ಬಂದಿದ್ದೀವಿ. ನಮ್ಮ ಹುಟ್ಟು ಪರಿಶುದ್ಧವಾಗಿದೆ ಅಂತ ಹೇಳಿ ಇವಾಗ ನೀವೇ ಒಪ್ಕೊಂಡಿದ್ದೀರ. ಮತ್ತೆ ನಮ್ಮ ಹುಟ್ಟು ಮನುಷ್ಯ ಸಂಬಂಧದಿಂದ ಪರಿಶುದ್ಧವಾಗಿದೆ ಅಂತ ಹೇಳಿ ನೋಡುವಂತದ್ದಾದ್ರೆ, ಕ್ರಿಸ್ತನ ಹುಟ್ಟು ಕೂಡ ಆ ಒಂದು ಮನುಷ್ಯ ಸಂಬಂಧದಿಂದಲೇ ಬರ್ಬೋದಾಗಿತ್ತಲ್ಲ. ಕನ್ನಿಕೆಯ ಗರ್ಭದಲ್ಲಿ, ಅಂದ್ರೆ ಪುರುಷ ಒಂದು ಕೂಡುವಿಕೆ, ಅಂದ್ರೆ ಗಂಡು ಹೆಣ್ಣಿನ ಕೂಡುವಿಕೆ ಇಲ್ಲದಂತ ರೀತಿಯಲ್ಲಿ ಯಾಕೆ ಕ್ರಿಸ್ತನು ಜನಿಸ್ಬೇಕಾಗಿತ್ತು? ದೈವ ಸಂಬಂಧದಿಂದ. ನಾವೆಲ್ಲರೂ ದೇವರಿಗೆ ಮಕ್ಕಳಲ್ವಾ? ಒಂದು ವಚನವನ್ನ ಓದಿಕೊಂಡು ಈ ಒಂದು ವಾಕ್ಯ ಭಾಗವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಯಾಕೆಂದ್ರೆ ಬಹಳಷ್ಟು ಜನರು ಜನ್ಮ ಪಾಪ ಇದೆ ಅಂತ ಹೇಳಿ ಬಲವಾಗಿ ನಂಬುವಂತ ಜನರ ಪ್ರಶ್ನೆ ಏನು ಅಂತ ಹೇಳಿ ನೋಡುವಾಗ, ಜನ್ಮ ಪಾಪ ಇಲ್ಲ ಅಂತ ಹೇಳಿ ನೀವು ಹೇಳುವಂತದ್ದಾದ್ರೆ, ಯಾಕೆ ಕ್ರಿಸ್ತನು ಮತ್ತೆ ನಮ್ಮ ರೀತಿಯಾಗಿನೇ ಜನಿಸಬಹುದಾಗಿತ್ತಲ್ಲ? ಯಾಕೆ ಆ ರೀತಿಯಾಗಿ ಜನಿಸಿಲ್ಲ? ಆತನ ಯಾಕೆ ಆ ಒಂದು ಕನ್ನಿಕೆಯ ಗರ್ಭದಲ್ಲಿ ಬಂದ? ಕನ್ನಿಕೆಯ ಗರ್ಭದಲ್ಲಿ ಬಂದ್ರೆ ಮಾತ್ರವೇ ಪರಿಶುದ್ಧರು. ಕನ್ನಿಕೆಯ ಗರ್ಭವನ್ನು ಹೊರತುಪಡಿಸಿ ತಂದೆ ತಾಯಿಗಳ, ಅಂದ್ರೆ ಗಂಡು ಹೆಣ್ಣಿನ ಕೂಡುವಿಕೆಯಿಂದ ಹುಟ್ಟುವಂತವರೆಲ್ಲರನ್ನ ಪಾಪಿಗಳು ಎಂಬುದಾಗಿ ಎಣಿಸುವಂತ ಜನರು ಇಂಥ ಒಂದು ಪ್ರಶ್ನೆಯನ್ನ ಎಬ್ಬಿಸಿದ್ದಾರೆ. ಆದ್ರಿಂದ ಇಂಥ ಒಂದು ಮೂರ್ಖರ ಬಾಯನ್ನ ಕಟ್ಟಬೇಕು ಅಂದ್ರೆ ಕ್ರೈಸ್ತರಾದಂತ ನಾವು
ಮಹಾಜ್ಞಾನವನ್ನ ಅರ್ಥ ಮಾಡಿಕೊಂಡು ಯಾವಾಗ್ಲೂ ಸಿದ್ಧವಾಗಿರ್ಬೇಕು ಎನ್ನುವಂಥದ್ದನ್ನ ನಿಮ್ಗೆ ಒಂದು ವಿಷಯವನ್ನ ಮುಟ್ಟಿಸ್ತಾ ಈ ಒಂದು ವಾಕ್ಯ ಭಾಗವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಈ ಒಂದು ವಾಕ್ಯ ಭಾಗದ ಒಂದು ಟೈಟಲ್ ಏನು ಅಂತ ಹೇಳಿ ನೋಡುವಾಗ, ಕ್ರಿಸ್ತನು ಕನ್ಯೆಯ ಗರ್ಭದಲ್ಲಿ ಯಾಕೆ ಹುಟ್ಟಬೇಕು, ನಮ್ಮ ಜನ್ಮ ಪವಿತ್ರವಾಗಿರುವಾಗ ಕ್ರಿಸ್ತನು ಕೂಡ ನಮ್ಮ ಹಾಗೆ ಜನ್ಮಿಸಬಹುದಾಗಿತ್ತಲ್ಲ ಎಂಬುದಾಗಿ. ಮತ್ತೆ ಹೇಳ್ತೀನಿ, ಕ್ರಿಸ್ತನ ಕನ್ಯೆಯ ಗರ್ಭದಲ್ಲಿ ಯಾಕೆ ಹುಟ್ಟಬೇಕು, ನಮ್ಮ ಜನ್ಮ ಪವಿತ್ರವಾಗಿರುವಾಗ ಕ್ರಿಸ್ತನು ಕೂಡ ನಮ್ಮ ಹಾಗೆ ಜನ್ಮಿಸಬಹುದಾಗಿತ್ತಲ್ಲ ಎಂಬುದಾಗಿ. ಒಂದು ವಾಕ್ಯವನ್ನು ಓದಿಕೊಂಡು ದೇವರ ವಾಕ್ಯದಲ್ಲಿ ಮುಂದೆ ಸಾಗಿಕೊಳ್ಳೋಣ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನ ಓದಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29. ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯದಲ್ಲಿ ಕಾಣುತ್ತೆ. ಸತ್ಯವಂತರನ್ನಾಗಿ ಹುಟ್ಟಿಸಿದಂತ ದೇವರು ಮನುಷ್ಯನನ್ನ ಹುಟ್ಟಿಸುವಾಗ ಪರಿಶುದ್ಧರನ್ನಾಗಿ ಹುಟ್ಟಿಸುತ್ತಿರುವಂತ ದೇವರು, ಆತನು ನಾನು ಪರಿಶುದ್ಧನಾಗಿದ್ದೀನಿ ನೀವು ಪರಿಶುದ್ಧರಾಗಿರಿ ಅಂತ ಹೇಳಿ ಯಾಜಕಕಾಂಡ 19:2 ಹೇಳಿದ್ದಾನೆ. ಆ ದೇವರು ಆ ಮಾತನ್ನ ಹೇಳಿ, ನಾನು ಪರಿಶುದ್ಧನಾಗಿದ್ದೀನಿ ನೀವು ಪರಿಶುದ್ಧರಾಗಿರ್ರಿ ಅಂತ ಹೇಳಿ ಆ ಮಾತನ್ನ ಹೇಳಿ ಅಪರಿಶುದ್ಧರನ್ನಾಗಿ ಹುಟ್ಟಿಸ್ತಾನ ದೇವ್ರು, ಪಾಪಿಗಳನ್ನಾಗಿ ಹುಟ್ಟಿಸ್ತಾನ ಅಂತ ಹೇಳಿ ನೋಡುವಾಗ ತಪ್ಪಾದಂತ ಮಾತದು. ಯಾಕೆಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ, ನಾನು ಪರಿಶುದ್ಧನಾಗಿರುವಂತ ಕಾರಣ ನೀವು ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾನೆ ಅಂದ್ರೆ ಪರಿಶುದ್ಧವಾಗಿನೇ ದೇವ್ರು ಹುಟ್ಟಿಸಿರ್ತಾನೆ. ಸ್ಪಷ್ಟವಾಗಿ ಅದು ಈ ಮಾತಿನ ಮೂಲಕವಾಗಿ ಗೊತ್ತಾಗುತ್ತೆ. ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಹುಟ್ಟಿಸಿದ್ದಾನೆ ಅಂತ. ಅಂದ್ರೆ ದೇವರು ಸತ್ಯವಂತರನ್ನಾಗಿ ಹುಟ್ಟಿಸಿದ್ದಾನೆ ಅಂದ್ರೆ ಮನುಷ್ಯನ ಹುಟ್ಟುವಿನಲ್ಲಿ ಯಾವುದೇ ಸುಕ್ಕು ಕಳಂಕ ಪಾಪ ಎನ್ನುವಂಥದ್ದು ಇಲ್ಲ. ಮನುಷ್ಯನು ಬೆಳೆಯುತ್ತಾ ಮಾರ್ಪಡ್ತಾನೆ ಬಿಟ್ರೆ ಅವನ ಹುಟ್ಟುವಿನಲ್ಲಿ ಯಾವ ಒಂದು ಅಪರಾಧ ಎನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲವರು ಸರಿಯಾದಂತ ವಿಚಾರವನ್ನ ಒಂದನ್ನ ಅರ್ಥ ಮಾಡಿಕೊಳ್ಬೇಕು. ಅದೇನು ಅಂತೇಳಿ ನೋಡುವಾಗ, ಕನ್ಯೆಯ ಗರ್ಭದಲ್ಲಿ ಹುಟ್ಟಿದ್ರೇನೆ ಮಾತ್ರನೇ ಪರಿಶುದ್ಧರು, ಒಂದು ವೇಳೆ ಆ ರೀತಿಯಾಗಿ ಹುಟ್ಟದೆ ತಂದೆ ತಾಯಿಗಳ ಕೂಡುವಿಕೆಯಿಂದ ಹುಟ್ಟಿದಂತವರೆಲ್ಲರೂ ಅಪರಿಶುದ್ಧರು ಎನ್ನುವಂತ ಆಲೋಚನೆ ಒಂದು ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿ ನೋಡುವಾಗ, ದೇವ್ರು ಈ ಭೂಮಿ ಮೇಲೆ ಕೋಟ್ಯಾನುಕೋಟಿ ವರ್ಷಗಳಿಂದ ಎಷ್ಟೋ ಆಲೋಚನೆಗಳನ್ನ ಇಟ್ಕೊಂಡು ಆಸೆಗಳನ್ನ ಇಟ್ಕೊಂಡು ಆತನು ತನ್ನ ಮಕ್ಕಳನ್ನ ಭೂಮಿ ಮೇಲೆ ಹುಟ್ಟಿಸ್ಬೇಕು ಎಂಬುದಾಗಿ ಆತನು ಈ ದೊಡ್ಡ ಸೃಷ್ಟಿಯನ್ನು ಉಂಟು ಮಾಡಿ ಆದಾಮ ಅವ್ವಳನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಆದಾಮ ಅವ್ವಳನ್ನ ಈ ಭೂಮಿ ಮೇಲೆ ಇಟ್ಟು ಅವರನ್ನ ಆಶೀರ್ವದಿಸಿರುವಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ನೀವು ಅಭಿವೃದ್ಧಿ ಹೊಂದ್ರಿ, ವಿಸ್ತರಿಸ್ರಿ, ಮತ್ತೆ ಈ ಭೂಮಿ ಮೇಲೆ ತುಂಬಿಕೊಳ್ಳ್ರಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ ಎಂಬುದಾಗಿ. ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು ಅಂದ್ರೆ ಏನ್ ಮಾಡ್ಬೇಕು, ಇವರು ಕೂಡ್ಲೇಬೇಕು. ದೇವರು ಆ ರೀತಿಯಾಗಿ ಹೇಳಿದೆ. ಅಂದ್ರೆ ತಂದೆ ತಾಯಿಗಳು ಕೂಡುವಂತದ್ದೇ ಪಾಪ ಅಂತ ಹೇಳಿ ಹೇಳುವಂತದ್ದಾದ್ರೆ ದೇವರು ಪಾಪ ಮಾಡುವುದಕ್ಕೆ ಇವರಿಗೆ ಪ್ರೇರೇಪಣೆ ಕೊಟ್ಟು ಆದಾಮ ಅವ್ವಳಿಗೆ ಸ್ಟಾರ್ಟ್ ಮಾಡಿದ್ರ? ಇದು ಮಹಾ ದೊಡ್ಡ ತಪ್ಪು. ಆದ್ರಿಂದ ಯಾವುದೇ ಕಾರಣಕ್ಕೂ ಇದು ಅಪರಿಶುದ್ಧತೆಯಿಂದ ಕೂಡಿರುವಂತ ಕಾರ್ಯವು ಅಲ್ಲವೇ ಅಲ್ಲ. ನಮ್ಮ ಒಂದು ಜನ್ಮವಾಗ್ಬೇಕು ಅಂದ್ರೆ, ಇವತ್ತು ದೇವರ ಆಸ್ತಿ ನೆರವೇರ್ಬೇಕು ಅಂದ್ರೆ, ಕೋಟ್ಯಾನುಕೋಟಿ ಮಕ್ಕಳು ಬೇಕು ಎನ್ನುವಂತ ದೇವರ ಆಲೋಚನೆ ನೆರವೇರ್ಬೇಕು ಅಂದ್ರೆ ಅದು ಮುಖ್ಯವಾಗಿ ನಡಿಲೇಬೇಕು. ಅಂದ್ರೆ ತಂದೆ ತಾಯಿಗಳ ಕೂಡುವಿಕೆ ಎನ್ನುವಂಥದ್ದು ನಡೆದ್ರೇನೇನೆ ಭೂಮಿ ಮೇಲೆ ದೈವ ಸಂತಾನ ಎನ್ನುವಂಥದ್ದು ಹೆಚ್ಚಾಗುತ್ತೆ ಬಿಟ್ರೆ ಇಲ್ಲಾಂದ್ರೆ ಹೆಚ್ಚಾಗಲ್ಲ. 127ನೇ ಕೀರ್ತನೆ 2ನೇ ವಚನದಲ್ಲಿ ನೋಡುವಾಗ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಎಂಬುದಾಗಿದೆ. ಈ ಪುತ್ರ ಸಂತಾನ ಎನ್ನುವಂಥದ್ದು ದೇವರ ಸ್ವಾಸ್ಥ್ಯನಂತೆ, ಅದನ್ನ ದೇವರೇ ಅನುಗ್ರಹಿಸ್ತಾ ಇದ್ದಾನಂತೆ. ದೇವರು ಅನುಗ್ರಹಿಸ್ತಾನೆ ಅಂತ ಅಂದ್ರೆ ದೇವರು ಅಪರಿಶುದ್ಧವಾದಂತ ಕಾರ್ಯಗಳನ್ನ ಅನುಗ್ರಹಿಸ್ತಾನ? ಇಲ್ಲ ಅಪರಿಶುದ್ಧವಾದಂತ ರೀತಿಯಲ್ಲಿ ಇವ್ರು ಕೂಡುವಂತದ್ದು ಅಪರಿಶುದ್ಧ ಅಂದ್ರೆ ಆ ರೀತಿಯಾಗಿ ಬರುವುದಕ್ಕೆ ಹೇಳ್ತಾನ? ಒಂದ್ ವೇಳೆ ಆ ರೀತಿಯಾಗಿ ಅದು ಕೂಡುವಂತದ್ದೇ ತಪ್ಪಾಗಿದ್ರೆ ಮನುಷ್ಯನು ದೇವರ ಮಕ್ಕಳಾಗಿ ಭೂಮಿ ಮೇಲೆ ಹುಟ್ಟೋದಕ್ಕೆ ದೇವರಿಗೆ ಬೇರೆ ದಾರಿನೇ ಇತ್ತು. ಏನ್ ಈ ರೀತಿಯಾಗಿನೇ ಹುಟ್ಟಬೇಕು ಅನ್ನುವಂಥದ್ದೇನು ದೇವರಿಗೆ ನಿರ್ಬಂಧ ಇಲ್ಲ. ಯಾಕೆಂದ್ರೆ ದೇವ್ರು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಮಾತನ್ನು ಹೇಳ್ತಾನೆ, ದೇವರು ಈ ಕಲ್ಲುಗಳಿಂದಲೂ ಮಕ್ಕಳನ್ನ ಹುಟ್ಟಿಸ್ತಾನೆ ಎಂಬುದಾಗಿ. ಅಂದ್ರೆ ದೇವರಿಗೆ ಯಾವ ರೀತಿಯಾದಂತ ಶಕ್ತಿ ಬೇಕಾದ್ರೂ ಇದೆ. ಆದ್ರೆ ದೇವ್ರು ಯಾಕೆ ಈ ರೀತಿಯಾಗೇನೆ ಮಾಡ್ತಾ ಇದ್ದಾನೆ ಅಂದ್ರೆ
ಅದು ದೈವ ಆಲೋಚನೆಗಳು, ಅದರಲ್ಲಿ ಯಾವ ತಪ್ಪುಗಳಿಲ್ಲ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನು ಯಾಕೆ ಆತನು ಕನ್ಯೆಯ ಗರ್ಭದಲ್ಲಿನೇ ಬರಬೇಕು ಅಂದ್ರೆ ಮುಖ್ಯವಾದಂತ ಕಾರಣ ಇದೆ. ಆ ಮುಖ್ಯವಾದಂತ ಕಾರಣ ಏನು ಎನ್ನುವಂಥದ್ದನ್ನ ನಾವು ನೋಡಿಕೊಳ್ಳುವಂತದ್ದಾದ್ರೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನದಿಂದ 2 ವಚನಗಳನ್ನ ಓದಿ ನೋಡಿ. ಇಲ್ಲಿ 56ನೇ ವಾಕ್ಯವನ್ನ ಸರಿಯಾಗಿ ಗಮನಿಸಿ. ಆ ಒಂದು ಯಹೂದ್ಯರಿಗೂ ಕ್ರಿಸ್ತನಿಗೂ ಭಯಂಕರವಾದಂತ ಒಂದು ಮಾತುಗಳು ನಡೀತಾ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಭಯಂಕರವಾದಂತ ರೀತಿಯಲ್ಲಿ ಅವರಿವ್ರಿಗೂ ಯೇಸು ಕ್ರಿಸ್ತನಿಗೂ ಯಹೂದ್ಯರಿಗೂ ಎಷ್ಟೋ ಮಾತುಗಳಲ್ಲಿ ಮಾತಿನ ಪೈಪೋಟಿನ ನಡೀತಾ ಇದೆ. ಅವ್ರು ಹಾಕಿದಂತ ಎಲ್ಲ ಪ್ರಶ್ನೆಗೆ ಯೇಸು ಕ್ರಿಸ್ತರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಉತ್ತರವನ್ನು ಕೊಡುವಂತ ಸಮಯದಲ್ಲಿ ಕೆಲವೊಂದು ಮಾತಿಗೆ ಕೊಡುವಂತ ಕ್ರಿಸ್ತನ ಉತ್ತರ 56ನೇ ವಚನ, ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸ ಪಟ್ಟನು. ಅಂದ್ರೆ ನೀವೆಲ್ಲರೂ ಅಬ್ರಹಾಮನ ಮಕ್ಕಳು, ನಾವೆಲ್ಲರೂ ಆಧಾರದಿಂದ ಹುಟ್ಟಿದಂತವರಲ್ಲ, ನಾವೆಲ್ಲರೂ ಅಬ್ರಹಾಮನ ಮಕ್ಕಳು, ನಾವು ಶ್ರೇಷ್ಠವಾದಂತವರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ. ಆ ಒಂದು ಅಬ್ರಹಾಮನ್ ಏನ್ ಮಾಡಿದ್ದಾನೆ, ನನ್ನ ದಿನವನ್ನ, ಯೇಸು ಕ್ರಿಸ್ತನ ದಿನವನ್ನ ನಾನು ನೋಡ್ತೀನಿ ಅಂತ ಹೇಳಿ ಆ ಒಂದು ಅಬ್ರಹಾಮನು ಸಂತೋಷ ಪಟ್ಟಿದ್ದಾನೆ, ಉಲ್ಲಾಸ ಪಟ್ಟಿದ್ದಾನೆ. ಅದನ್ನ ನೋಡಿ ಆತನು ಸಂತೋಷಗೊಂಡಿದ್ದಾನೆ ಎನ್ನುವಂತ ಮಾತನ್ನ ಆತನು ಹೇಳ್ತಾ ಇದ್ದಾನೆ. ಅದಕ್ಕೆ ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ, ಈ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳದಂತ, ಕ್ರಿಸ್ತನ ಮಾತಿನಲ್ಲಿರುವಂತ ಜ್ಞಾನವನ್ನು ತಿಳಿದುಕೊಳ್ಳದಂತ ಇವರು ಕೇಳುವಂತ ಮಾತನ್ನ ನೋಡಿ, ನಿನಗೆ ಇನ್ನೂ 50 ವರ್ಷವಾಗಿಲ್ಲ, ಅಂದ್ರೆ ನಿನಗಿನ್ನೂ 50 ವರ್ಷವಾಗಿಲ್ಲ, ಹಿಂದೆ ನಮ್ಮ ಪುತ್ರವಾಗಿ ಇದ್ದಂತ ಆ ಒಂದು ಅಬ್ರಹಾಮನನ್ನ ನೀನ್ ನೋಡಿದ್ಯಾ? ನಿನಗೆ ಇನ್ನೂ 50 ವರ್ಷವಾಗಿಲ್ಲ, ಅಬ್ರಹಾಮನನ್ನು ನೋಡಿದ್ದೀಯಾ ಅಂದಾಗ ಎಷ್ಟು? ನಿನಗಿನ್ನೂ 50 ವರ್ಷವೂ ಕೂಡ ಆಗಿಲ್ಲ. ಅಂದ್ರೆ ಇವರೆಲ್ಲರೂ ಸ್ಪಷ್ಟವಾಗಿ ಇವ್ರು ಅರ್ಥ ಮಾಡಿಕೊಂಡಿರುವಂತ ಕಾರ್ಯ ಏನು ಅಂತ ನೋಡುವಾಗ, ಕ್ರಿಸ್ತನ ವಿಷಯದಲ್ಲಿ ಈತನು ಮೊನ್ನೆ ಹುಟ್ಟಿರುವಂತ, ನಮ್ಮ ಮುಂದೆ ಹುಟ್ಟಿರುವಂತ ಚೈಲ್ಡ್ ಇನ್ನು ಈತನು ಯಾವ ರೀತಿಯಾಗಿ ಇದನ್ನೆಲ್ಲನ ಈತನು ಅಬ್ರಹಾಮನ್ಗಿನ ಮೊದಲೇ ಹುಟ್ಟೋದಕ್ಕಾಗುತ್ತೆ ಅಂತ ಹೇಳಿ ಇವ್ರು ಅರ್ಥ ಮಾಡ್ಕೊಂಡಿದ್ದಾರೆ. 58 ಅಂದಾಗ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದ, ಅಂದ್ರೆ ಇವ್ರು ಕೇಳ್ತಿರುವಂತ ಮಾತು, ಅಬ್ರಹಾಮನನ್ನ ನೀನ್ ನೋಡಿದ್ಯಾ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಹೇಳುವಂತ ಮಾತನ್ನ ನೋಡಿ, ಅಬ್ರಹಾಮನನ್ನೇನು ನೋಡೋದು, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಂದಲೂ ಕೂಡ ನಾನಿದ್ದೀನಿ ಎಂಬುದಾಗಿ ಆತನು ಯಾರು ಯೇಸು ಕ್ರಿಸ್ತನು ಹೇಳುವಂತ ಮಾತು. ಇವತ್ತು ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಯೇಸು ಕ್ರಿಸ್ತನು ಯಾವತ್ತು ಜನಿಸಿದ್ದಾನೆ ಎನ್ನುವಂಥದ್ದು. ಯಾವತ್ತೆಂಬುದಾಗಿ ಗೊತ್ತಿದ್ಯಾ? ಒಂದ್ಸಾರಿ ಆ ಮಾತನ್ನು ನೀವು ಜ್ಞಾಪಕ ಮಾಡಿಕೊಂಡು ಮುಂದೆ ಸಾಗಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನ್ನ ಓದಿ. ಇಲ್ಲಿ ನೋಡ್ರಿ, ಈ ವಚನವನ್ನ ಎಲ್ಲರಿಗೂ ಗೊತ್ತಿರುವಂತ ವಚನ, ಈ ವಿಷಯವು ಕೂಡ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಆದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಏನ್ ಗೊತ್ತಾಗುತ್ತೆ, ಈ ಒಂದು ಎಲ್ಲವೂ, ಅಂದ್ರೆ ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಎಲ್ಲವೂ ಸೃಷ್ಟಿಯಾಗೋದಕ್ಕಿಂತ ಮೊಟ್ಟ ಮೊದಲನೇದಾಗಿ ಸೃಷ್ಟಿಯಾಗಿರುವಂತವನು ಕ್ರಿಸ್ತನೇ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಇದು ನಿಮಗೆ ತಿಳಿದಿರುವಂತ ವಿಚಾರ ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ದೀನಿ. ಇದು ಕ್ರಿಸ್ತನೇ ಎಂಬುದಾಗಿ ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತ ಕಾರಣ. ಅಬ್ರಹಾಮನು ಯಾವಾಗ ಹುಟ್ಟಬೇಕು? ಸೃಷ್ಟಿ ಉಂಟಾಗ್ಬೇಕು, ಸೃಷ್ಟಿಯ ಮೇಲೆ ಆದಾಮ ಅವ್ವಳ ಸಂತಾನ ಬೆಳಿಬೇಕು, ಅನಂತರ ಮನುಷ್ಯರೆಲ್ಲರೂ ಹುಟ್ಟಬೇಕು. ಆ ಒಂದು ಸಂದರ್ಭದಲ್ಲಿ ಆ ಅಬ್ರಹಾಮನು ಕೂಡ ಹುಟ್ಟಬೇಕು. ಆದ್ರೆ ಕ್ರಿಸ್ತನ ಜನನ ಯಾವಾಗ ಆಗಿದೆ? ಭೂಮಿ ಆಕಾಶಗಳು ಉಂಟಾಗುವಂತ ಮೊದಲೇ ಯೇಸು ಕ್ರಿಸ್ತನ ಜನನವಾಗೋಗಿದೆ. ಯೇಸು ಕ್ರಿಸ್ತನು ಅಂದ್ರೆ ಯೇಸು ಕ್ರಿಸ್ತನ ಅವಾಗ್ಲೇ ಆತನು ಜನಿಸಿದ್ದಾನೆ ಅಂತ ಹೇಳಿ ನೋಡ್ಬೇಕ? ಯೇಸು ಕ್ರಿಸ್ತನು ತಂದೆಯಿಂದ ಬೇರೆ ಆಗಿದ್ದಾನ? ತಂದೆಯಿಂದ ಬೇರೆ ಆಗಿದ್ದಾನ? ಅಂದ್ರೆ ಯೇಸು ಕ್ರಿಸ್ತನು ಅವಾಗನೇನೆ ತಂದೆಯಿಂದ ಬೇರೆಯಾಗಿದ್ದಾನೆ ಎನ್ನುವಂತ ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಒಂದು ವಿಚಾರದಲ್ಲಿ. ಯಾವ ರೀತಿಯಾಗಿ ಅಂತ ನೋಡುವಾಗ, ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 26ನೇ ವಚನವನ್ನ ಓದಿ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನ ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ. ಇಲ್ಲಿ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಅಂದ್ರೆ ಇಲ್ಲಿ ತಂದೆ ಮಗ ಪವಿತ್ರಾತ್ಮ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಇವೆಲ್ಲ ಕಾರ್ಯಗಳು ಗೊತ್ತಿದೆ. ಈಗ ಆತನು ಯಾವ ರೀತಿಯಾಗಿದ್ದಾನೆ?
ಯೇಸು ಕ್ರಿಸ್ತನು ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ. ಅಂದ್ರೆ ಇವರು 3 ಜನರು ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ ನೋಡ್ಬೇಕಾ, 27ನೇ ವಚನವನ್ನ ಗಮನಿಸಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಆತನು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಿದನು ಎಂಬುದಾಗಿ. ಅಂದ್ರೆ ಮೊದಲು 26ನೇ ವಚನದಲ್ಲಿ ಆತನು ನಮ್ಮ ಸ್ವರೂಪದಲ್ಲಿ ಅಂತ ಹೇಳಿ, 27ನೇ ವಚನದಲ್ಲಿ ತನ್ನ ಸ್ವರೂಪದಲ್ಲಿ ಅಂತ ಹೇಳಿ ಬರೆಯಲ್ಪಟ್ಟಿದೆ ಅಂತ ಅಂದ್ರೆ ಇವರ ಸ್ವರೂಪ ಬೇರೆ, ಅಂದ್ರೆ ತಂದೆಯ ಸ್ವರೂಪ ಬೇರೆ, ಯೇಸು ಕ್ರಿಸ್ತನ ಮತ್ತೆ ಪವಿತ್ರಾತ್ಮನ ಸ್ವರೂಪ ಬೇರೆ ಅಂದ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಯೋಹಾನ ಸುವಾರ್ತೆ 4ನೇ 24ನೇ ವಚನದ ಅನುಸಾರವಾಗಿ ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿರುವಂತ ಕಾರಣ ಕ್ರಿಸ್ತನು ಕೂಡ ಆತ್ಮವಾಗಿ ಆತನು ಬೇರೆಯಾಗಿದ್ದಾನೆ ಎನ್ನುವಂತ ಸಂಗತಿಯನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನ 2000 ವರ್ಷಗಳ ಕೆಳಗೆ ಈ ಭೂಮಿ ಮೇಲೆ ಬಂದಾಗಲೇನೆ ಆತನಿಗೆ ಶರೀರ ಅವತಾರ, ಅದರ ಶರೀರವನ್ನ ಧರಿಸಿಕೊಂಡಿದ್ದಾನೆ ಬಿಟ್ರೆ ಅದಕ್ಕಿಂತ ಮುಂಚಿತವಾಗಿ ಆತನಿಗೆ ಶರೀರ ಇದೆಯಾ ಅಂತ ನೋಡೋಕೆ ಶರೀರ ಇಲ್ಲ ಆತನಿಗೆ. ಆತನ ಯಾವ ರೀತಿಯಾಗಿದ್ದಾನೆ? ಆತ್ಮವಾಗಿಯೇ ಇದ್ದಾನೆ, ಆತ್ಮವಾಗಿಯೇ ಇದ್ದಾನೆ. ಅಂದ್ರೆ ಆತನು ಬೇರೆಯಾಗಿದ್ದಾನ, ಆತ್ಮವಾಗಿ ಬೇರೆಯಾಗಿದ್ದಾನ ಅಂತ ನೋಡುವಾಗ ಆತನು ಭೂಮಿ ಆಕಾಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿತವಾಗಿ ಆಗಿರ್ಬೋದು, ಇಲ್ಲ ಆತನು ಈ ಭೂಲೋಕದಲ್ಲಿ ಮರಿಯಳ ಗರ್ಭದಲ್ಲಿ ಜನಿಸುವಂತ ಮುಂಚಿನ ಕಾಲ ಏನಿದೆಯೋ ಎಲ್ಲಾ ಕಾಲಗಳಲ್ಲೂ ಕೂಡ ಆತನು ಆ ಮುಂಚಿನ ಕಾಲದಲ್ಲಿ ಆತನ ಆತ್ಮ ರೂಪದಲ್ಲಿ ಇದ್ದಾನೆ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಈ ವಿಚಾರದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ತಂದೆಯಿಂದ ಬೇರೆಯಾಗಿದ್ದಾನಂತ ನೋಡುವಾಗ ಯೇಸು ಕ್ರಿಸ್ತನು ದೇವರಿಂದ ಸೃಷ್ಟಿಸಲ್ಪಟ್ಟು ಬೇರೆ ಇದ್ದಾನೆ, ತಂದೆ ಮಗ ಪವಿತ್ರಾತ್ಮ ಬೇರೆ ಇದ್ದಾರೆ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಈಗ ಈತನು ಮಲ್ಕಿಜದೇಕನ ಒಂದು ಮಹಾಯಾಜಕನ ಸ್ವರೂಪದಲ್ಲಿ ಅಬ್ರಹಾಮನಿಗೆ ಕಾಣಿಸಿಕೊಂಡು ಆತನು ಆ ಒಂದು ಅಬ್ರಹಾಮನ ಜೊತೆಯಲ್ಲಿ ಆತನು ದಶಮ ಭಾಗಗಳನ್ನು ತೆಗೆದುಕೊಂಡು ಆತನು ಅಬ್ರಹಾಮನು ಯೇಸು ಕ್ರಿಸ್ತನನ್ನ ಏನ್ ಮಾಡಿದ್ದಾನೆ, ಆ ಒಂದು ರೂಪದಲ್ಲಿ ನೋಡಿದ್ದಾನೆ. ಅದನ್ನೇನೆ ಅವನು ತನ್ನ ದಿನವನ್ನು ನಾನು ನೋಡಿದ್ದೇನೆ ಸಂತೋಷ ಪಟ್ಟಿದ್ದಾನೆ ಅಂತ ಹೇಳಿ ಈ ಮಾತುಗಳನ್ನು ಯೋಹಾನ ಸುವಾರ್ತೆ 8ನೇ 56, 57, 58ರಲ್ಲಿ ಓದ್ಕೊಂಡಿದೆ, ನಾವು ನೋಡ್ಕೊಂಡಿದೀವಿ ಅದನ್ನ. ಈಗ ಕ್ರಿಸ್ತನ ಜೀವಿತ ಈ ಭೂಲೋಕದಲ್ಲಿ ಮರಿಯಳ ಗರ್ಭದಲ್ಲಿ ಜನಿಸಿದಾಗಲೇ ಆರಂಭವಾಯ್ತಾ ಅಂತ ಹೇಳಿ ನೋಡುವಾಗ ಖಂಡಿತವಾಗಲೂ ಇಲ್ಲ. ಆತನ ಜೀವಿತ ಈ ಭೂಮಿ ಮೇಲೆ ಬಂದಾಗ ಮಾತ್ರವೇ ಆರಂಭವಾಗಿದೆ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು. ಇಲ್ಲಿ ಆತನು ಮರಿಯಳ ಗರ್ಭದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ, ಅಬ್ರಹಾಮನೇ ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಈ ಭೂಮಿ ಆಕಾಶಗಳೇ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆತನು ಹುಟ್ಟಿದ್ದಾನೆ ಎನ್ನುವಂಥದ್ದನ್ನ ಜಾಗ್ರತೆಯಿಂದ ಗಮನಿಸ್ಬೇಕು. ಅಂದ್ರೆ ಈಗ ಯೇಸು ಕ್ರಿಸ್ತನು ಈ ಭೂಮಿ ಆಕಾಶಗಳೇ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಮೊದಲೇ ಹುಟ್ಟಿದ್ದಾನೆ ಅಂತ ಅಂದ್ರೆ ಮೊದಲೇ ಹುಟ್ಟಿದಂತವನಿಗೆ ಮತ್ತೆ ಈ ಭೂಮಿ ಮೇಲೆ ಬರುವುದಕ್ಕೆ, ಈ ಭೂಮಿ ಮೇಲೆ ಇವರೊಂದುಕೊಳ್ಳುವಂತ ರೀತಿಯಲ್ಲಿ ಮತ್ತೆ ನಾವು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಹುಟ್ಟುವುದಕ್ಕೆ ಪುರುಷನ ಅವಶ್ಯಕತೆ ಇದೆಯಾ? ಮೊದಲೇ ಹುಟ್ಟಿದಂತ ಕ್ರಿಸ್ತನಿಗೆ ಈ ಭೂಲೋಕದಲ್ಲಿ ಬರುವುದಕ್ಕೆ ಪುರುಷನ ಅವಶ್ಯಕತೆ ಇದೆಯಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಪುರುಷನ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮಗೆ ತಾಯಿಯ ಗರ್ಭದಲ್ಲಿ ಆ ಒಂದು ಅಂಡಾಣುವಿನಲ್ಲಿ ಏನಾಗುತ್ತೆ, ನಮ್ಮ ಶರೀರ ನಿರ್ಮಾಣವಾಗುತ್ತೆ. ತಾಯಿಯ ಗರ್ಭದಲ್ಲಿ ನಮ್ಮ ಶರೀರ ನಿರ್ಮಾಣ ಆಗ್ಬೇಕು ಅಂದ್ರೆ ಆತ್ಮ ಎನ್ನುವಂಥದ್ದು ಎಲ್ಲಿಂದ ಬರಬೇಕು? ಆತ್ಮ ಎನ್ನುವಂಥದ್ದು ಎಲ್ಲಿಂದ ಬರುತ್ತೆ? ಯಾಕಂದ್ರೆ ನೀವೆಲ್ಲ ಹೇಳಿದಿರ. ಹೇಳಿ. ಅಂದ್ರೆ ತಂದೆಯ ಗರ್ಭದಿಂದ ಬರುವಂಥದ್ದು ಶುಕ್ರ ಕಣಗಳಲ್ವಾ? ಆತ್ಮ ಎಲ್ಲಿಂದ ಬರುತ್ತೆ? ತಂದೆಯಿಂದಲೇ ಆತ್ಮ ಬರುತ್ತೆ ಎನ್ನುವಂಥದ್ದನ್ನ ಮಾತನ್ನ ನೀವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಯೇಸು ಕ್ರಿಸ್ತನು ನೋಡುವಾಗ ಆತ್ಮವಾಗಿ ಬೇರೆಯಾಗಿ ಬೇರೆಯಾಗಿ ಬೇರ್ಪಟ್ಟಿದ್ದಾನೆ ತಂದೆಯಿಂದ ಬೇರ್ಪಟ್ಟಿದ್ದಾನೆ. ಆತ್ಮವಾಗಿ ಅವನು ಆಲ್ರೆಡಿ ಅಲ್ಲಿನೇ ರೆಡಿಯಾಗಿ ಕ್ರಿಸ್ತನ್ ಇದ್ದಾನೆ. ಈಗ ನಮ್ಮ ಒಂದು ಆಲೋಚನೆ ಪ್ರಕಾರ ಆಲೋಚನೆ ಮಾಡಿದ್ರೆ ಈ ಒಂದು ಕ್ರಿಸ್ತನ ಆತ್ಮವಾಗಿ ಬೇರ್ಪಟ್ಟಿರುವಂತ ಕಾರಣ, ತಂದೆಯ ಗರ್ಭದಿಂದನ ತಾಯಿಯ ಗರ್ಭಕ್ಕೆ ಆತ್ಮ ಸೇರುವಂತ ಕಾರಣ, ಆತ್ಮವಾಗಿ ರೆಡಿಯಾಗಿರುವಂತವನಿಗೆ ಪುರುಷನ ಅವಶ್ಯಕತೆ ಇದೆಯಾ ಅಂತ ನೋಡುವಾಗ ಖಚಿತವಾಗಿ ಪುರುಷನ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ತಂದೆಯ ಗರ್ಭದಿಂದಲೇ ಆತ್ಮ ಬರುತ್ತೆ. ಆದ್ರೆ ಈತನ ಆತ್ಮವಾಗಿ ರೆಡಿಯಾಗಿದ್ದಾನೆ ಅಂದ್ರೆ ಪುರುಷನ ಅವಶ್ಯಕತೆ ಏನಕ್ಕೆ? ಪುರುಷನ ಅವಶ್ಯಕತೆ ಇಲ್ಲ. ಈಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ಯಾಕೆ ನಮ್ಮ ರೀತಿಯಲ್ಲಿ ಕ್ರಿಸ್ತನ ಜನಿಸಿಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ. ಅಂದ್ರೆ ಈಗ ಆತನು ಯಾಕೆ ಕನ್ಯೆಯಲ್ಲಿ ಬರಬೇಕು ಅಂದ್ರೆ ಆತನು ಪುರುಷನ ಅವಶ್ಯಕತೆ ಇಲ್ಲದಂತ ಕಾರಣ.
ಆತನ ಆತ್ಮ ಮೊದಲೇ ತಂದೆಯಿಂದ ಬೇರ್ಪಟ್ಟಿರುವಂತ ಕಾರಣ, ಆತನ ಆತ್ಮವಾಗಿ ಇರುವಂತ ಕಾರಣ, ಆತ್ಮವಾಗಿ ತಂದೆಯಿಂದ ಬಂದಂತ ಆತ್ಮಕ್ಕೆ ಶರೀರ ನಿರ್ಮಾಣ ಎನ್ನುವಂಥದ್ದು ತಾಯಿಯ ಗರ್ಭದಲ್ಲಿ ನಡೆಯುತ್ತೆ. ಈಗ ಆತ್ಮವಾಗಿ ರೆಡಿಯಾಗಿ ಇರುವಂತವನಿಗೆ ತಾಯಿಯ ಗರ್ಭವನ್ನು ಸಾಕು, ತಾಯಿಯ ಗರ್ಭ ಇದ್ರೆ ಸಾಕು, ತಂದೆಯ ಗರ್ಭದಿಂದ ಬರಬೇಕಾದಂತ ಅಗತ್ಯತೆ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈಗ ನಮ್ಮ ಬದುಕಿನಲ್ಲಿ ನಡೆಯುವಂತ ಕಾರ್ಯಗಳು ಗೊತ್ತಿರ್ಬೇಕು ಇದ್ರ ಜೊತೆಗೆ. ಯಾಕೆ ಅಂತಂದ್ರೆ ತಂದೆಯ ಗರ್ಭದಿಂದ ಶುಕ್ರಕಣಗಳು ಬರುತ್ತೆ, ಅದರಲ್ಲೇನೆ ಆತ್ಮ ಎನ್ನುವಂಥದ್ದು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ, ತಾಯಿಯ ಗರ್ಭದಲ್ಲಿ ಶರೀರ ನಿರ್ಮಾಣ ಎನ್ನುವಂಥದ್ದು ಆಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನೆಲ್ಲ ನೋಡ್ಕೊಂಡ್ ಬರುವಂತದ್ದಾದ್ರೆ ಸ್ಪಷ್ಟವಾಗಿ ಗೊತ್ತಾಗುವಂತ ವಿಚಾರ ಏನು ಅಂತೇಳಿ ನೋಡುವಾಗ, ತಂದೆಯರೇ ಮಕ್ಕಳನ್ನ ಎರ್ತಾ ಇದ್ದಾರೆ, ಪಡಿತಾ ಇದ್ದಾರೆ ಎನ್ನುವಂತ ವಿಚಾರ. ಯಾಕೆ ಅಂತಂದ್ರೆ ಅಬ್ರಹಾಮನು ಇಸಾಕನನ್ನ ಪಡೆದನು, ಇಸಾಕನು ಯಾಕೋಬನನ್ನ ಪಡೆದನು, ಅಂದ್ರೆ ಈ ತಂದೆ ಈ ಮಗನನ್ನ ಪಡೆದನು, ಈ ಒಂದು ತಂದೆ ಈ ಮಗನನ್ನ ಪಡೆದನು, ಈ ತಂದೆ ಈ ಮಗನನ್ನ ಪಡೆದನು ಎಂಬುದಾಗಿ ಇದು ಲೋಕಕ್ಕೆ ತಿಳಿಯದಂತ ವಿಚಾರ. ಇದು ಯಾವತ್ತಿಗೂ ಮಕ್ಕಳನ್ನ ಪಡೆಯುವಂತವರು ತಂದೆಯರೇ ಬಿಟ್ರೆ ತಾಯಿಯರಲ್ಲ. ತಾಯಿಯರು ಶರೀರ ನಿರ್ಮಾಣಕ್ಕೆ, ಅಂದ್ರೆ ತಾಯಿಯ ಗರ್ಭವೇ ಶರೀರ ನಿರ್ಮಾಣಕ್ಕಿರುವಂತ ಫ್ಯಾಕ್ಟ್ರಿ, ಶರೀರ ನಿರ್ಮಾಣ ಮಾಡುವುದಕ್ಕಿರುವಂತ ಫ್ಯಾಕ್ಟ್ರಿನೇ ತಾಯಿಯ ಗರ್ಭ. ಆದರೆ ಪಡಿತಿರುವಂತವ್ರು ಯಾರು, ಎಲ್ಲಿಂದ ಬರ್ತಾ ಇದಾರೆ ಇವರೆಲ್ಲ ಅಂತ ನೋಡುವಾಗ ತಂದೆಯಿಂದಲೇ ಬರ್ತಾರೆ ಎನ್ನುವಂಥದ್ದನ್ನ, ಮತ್ತೆ ತಂದೆ ಇರ್ತಾರೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೋಬೇಕು. ಅದಕ್ಕೊಂದು ವಾಕ್ಯವನ್ನ ಕ್ಲೂ ಕೊಟ್ಟು ಮುಂದೆ ಸಾಗಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 9-10 ವಚನವನ್ನ ಓದಿ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ, ಅಂದ್ರೆ ಇಲ್ಲಿ ಆ ಒಂದು ಮಲ್ಕಿಜೆದೇಕನ್ ಮತ್ತೆ ಅಬ್ರಹಾಮನ ನಡುವೆ ನಡೆದಂತ ಒಂದು ಸಂಗತಿಯನ್ನ ಇಲ್ಲಿ ದೇವರಿಲ್ಲಿ ಬರೆಸಿದ್ದಾರೆ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನ ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಇಲ್ಲಿ ಲೇವಿನೇ ಏನ್ ಮಾಡಿದನಂತೆ, ಅಬ್ರಹಾಮನ ಮೂಲಕವಾಗಿ ದಶಮ ಭಾಗಗಳನ್ನ ಕೊಟ್ಟಿದ್ದಾನಂತೆ. ಈ ಒಂದು ಯಾವ ರೀತಿಯಾಗಿ ಅಂದ್ರೆ, ಮಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ, ಲೇವಿಯ ಮೂಲ ಪುರುಷನ ಯಾರು? ಅಬ್ರಹಾಮನು. ಅಬ್ರಹಾಮನು ಯಾರನ್ನ ಎದುರುಗೊಂಡಿದ್ದಾನೆ? ಮಲ್ಕಿಜೆದೇಕನನ್ನ ಎದುರುಗೊಂಡಿದ್ದಾನೆ. ಈ ಒಂದು ಹೇಗೆಂದರೆ, ಮಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು, ಲೇವಿ ತತ್ವರೂಪವಾಗಿ ಇವನೊಳಗೆ ಇದ್ದಂತ. ಅಂದ್ರೆ ಅಬ್ರಹಾಮನ 4ನೇ ತಲೆ ಅಬ್ರಹಾಮನ ಗರ್ಭದಲ್ಲಿ ಇದೆಯಾ? ಯಾಕೆ 4ನೇ ತಲೆ? ಅಬ್ರಹಾಮನು ಹುಟ್ಬೇಕು, ಅಬ್ರಹಾಮನಿದ್ದಾನೆ, ಅಬ್ರಹಾಮನಿಗೆ ಇಸಾಕನು ಹುಟ್ಬೇಕು, ಇಸಾಕನಿಗೆ ಯಾಕೋಬನು ಹುಟ್ಬೇಕು, ಯಾಕೋಬನ ಮಕ್ಕಳಲ್ಲಿ ಈ ಲೇವಿ ಬರ್ಬೇಕು. ಈ ಲೇವಿಯರು ಏನ್ ಮಾಡ್ಬೇಕು? ಯಾಜಕೋದ್ಯೋಗವನ್ನ ನಡೆಸಬೇಕು. ಇವರೇನೇನೆ ಇಸ್ರಾಯೇಲರಿಂದ ಆ ಒಂದು ದಶಮ ಭಾಗಗಳನ್ನ ತಕ್ಕೊಳ್ಳುವಂತವರು. ಆದ್ರೆ ಇವ್ರೇನ್ ಮಾಡಿದಾರಂತೆ, ಮಲ್ಕಿಜೆದೇಕನಿಗೆ ದಶಮ ಭಾಗಗಳನ್ನ ಕೊಟ್ಟಿದ್ದಾರಂತೆ. ಯಾವ ರೀತಿಯಾಗಿ? ಅಬ್ರಹಾಮನ ಮೂಲಕವಾಗಿನೇ. ಅಂದ್ರೆ 4ನೇ ತಲೆಮಾರು ಅಬ್ರಹಾಮನ ಗರ್ಭದಲ್ಲಿ ಇದೆಯಾ? ಅಬ್ರಹಾಮನ ಗರ್ಭದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಬೈಬಲ್ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದೆ. ಈಗ ಕ್ರಿಸ್ತನು ಒಂದು ವೇಳೆ ನಮ್ಮ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಅಂದ್ರೆ ನಾವು ಹುಟ್ಟಿ ಬಂದಿರುವಂತ ರೀತಿಯನ್ನು, ನಮ್ಮ ಬದುಕನ್ನ ನಾವು ಆಲೋಚನೆ ಮಾಡುವಂತದ್ದಾದ್ರೆ, ಕ್ರಿಸ್ತನು ಯೋಸೇಫನ ಗರ್ಭದಲ್ಲಿ ಇದ್ದಾನೆ ಅಂತ ಹೇಳಿ, ಯೋಸೇಫನ ಗರ್ಭದಲ್ಲಿ, ಅಂದ್ರೆ ಆತನ ಆತ್ಮ ರೂಪವಾಗಿ ಯೋಸೇಫನ ಗರ್ಭದಿಂದಲೇ ಬಂದಿದ್ರೆ, ಆತನು ಯೋಸೇಫನ ಗರ್ಭದಲ್ಲಿ ಆತ್ಮರೂಪವಾಗಿ ಬಂದಿದ್ರೆ, ಈ ಮಾತನ್ನ ಗಮನಿಸಿ, ಆತ್ಮರೂಪವಾಗಿ ಅಂದ್ರೆ ಶುಕ್ರಕಣಗಳಾಗಿ ಆತ್ಮದಲ್ಲಿ ಆತನು ಯೋಸೇಫನ ಗರ್ಭದಲ್ಲಿ ಇದ್ರೆ, ಅವನು ಎಲ್ಲಿಂದ ಬರ್ಬೇಕು? ಡೈರೆಕ್ಟ್ ಆಗಿ ಯೋಸೇಫನ ಗರ್ಭದಲ್ಲಿ ಪ್ರವೇಶ ಮಾಡೋದಕ್ಕಾಗುತ್ತಾ? ಕ್ರಿಸ್ತನು ಸಾಧ್ಯವಿಲ್ಲ. ಯೋಸೇಫನ ತಂದೆಯ ಗರ್ಭದಲ್ಲಿ ಇರ್ಬೇಕು, ಆ ತಂದೆಯ ಗರ್ಭದಲ್ಲಿ ಇರ್ಬೇಕು, ಆ ತಂದೆಯ ಗರ್ಭದಲ್ಲಿ ಇರ್ಬೇಕು, ಆ ತಂದೆಯ ಗರ್ಭದಲ್ಲಿ ಇರ್ಬೇಕು. ಅಂದ್ರೆ ಆದಾಮನಲ್ಲಿ ಇರ್ಬೇಕು, ಆದಾಮನ ಗರ್ಭಗಳನ್ನು ದಾಟಿಕೊಂಡು ಏನ್ ಮಾಡ್ಬೇಕು? ಆ ಒಂದು ಯೋಸೇಫನ ಗರ್ಭದಲ್ಲಿ ಬರ್ಬೇಕು. ಯೋಸೇಫನ ಗರ್ಭದಲ್ಲಿ ಬಂದಾಗ ಆ ಒಂದು ಮರಿಯಳ ಗರ್ಭದಲ್ಲಿ ಸೇರ್ಬೇಕು. ಆಲೋಚನೆ ಮಾಡಿ ನೋಡಿ. ಅಂದ್ರೆ ಕ್ರಿಸ್ತನು ಯೋಸೇಫನಿಂದ ಬೇರೆ ಆಗ್ಬೇಕು ಎನ್ನುವಂತ ವಿಚಾರ ಇದೆಯಾ ಅಂತ ನೋಡುವಾಗ ಖಚಿತವಾಗಿಲ್ಲ. ಯಾಕಂದ್ರೆ ಆತನ ಆತ್ಮ ರೂಪವಾಗಿ ಆತನು ದೇವಾದಿ ದೇವನ ಬಳಿಯಲ್ಲಿ ಆತನು ಸಿದ್ಧವಾಗಿ ಇದ್ದಾನೆ. ಆತನಿಗೆ ಈ ಲೋಕದಲ್ಲಿ ಪ್ರವೇಶ ಮಾಡಬೇಕಂದ್ರೆ ತಾಯಿಯ ಗರ್ಭ ಬೇಕಾಗಿತ್ತು ಅಷ್ಟೇ, ತಂದೆಯ ಅವಶ್ಯಕತೆ ಇಲ್ಲವೇ ಇಲ್ಲ. ಒಂದು ವೇಳೆ ಆತನು ನಾವಂದ್ಕೊಂಡ ರೀತಿಯಲ್ಲಿ ಯೋಸೇಫನ ಗರ್ಭದಿಂದಲೇ ಬರ್ಬೇಕಾಗಿತ್ತು,
ಅಂತ ಹೇಳಿ ನೋಡುವಂತದ್ದಾರೆ ಎಷ್ಟೋ ಗರ್ಭಗಳನ್ನ ಆತನು ಆದಿಯಿಂದ ಆತನು ದಾಟಿಕೊಂಡು ಬರ್ಬೇಕಾಗಿತ್ತು. ಅದಕ್ಕೆ ದೇವದೂತನ ಏನ್ ಹೇಳ್ತಾನೆ, ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುತ್ತೆ, ನೀನು ಏನ್ ಮಾಡ್ತೀಯ, ಆ ಒಂದು ಪವಿತ್ರಾತ್ಮನ ಮೂಲಕವಾಗಿ ನೀನು ಗರ್ಭವನ್ನ ಧರಿಸ್ತೀಯ, ಪವಿತ್ರಾತ್ಮನ ಮೂಲಕವಾಗಿ ನೀನು ಗರ್ಭವನ್ನ ಧರಿಸ್ತೀಯ. ಅದಕ್ಕೆ ನೀನೆ ಯೋಸೆಫನಿಗೂ ಹೇಳುವಂತ ಮಾತು, ಪವಿತ್ರಾತ್ಮದಿಂದಲೇ ಆಕೆಯ ಗರ್ಭವತಿ ಆಗಿದ್ದಾಳೆ, ನೀನ್ ಆಕೆ ಮೇಲೆ ಅನುಮಾನವನ್ನ ಪಡಬೇಡ, ಆಕೆಯಿಂದನ ಆತನು ದೈವ ಪುತ್ರನು ಹುಟ್ಟುತ್ತಾನೆ ಎಂಬುದಾಗಿ. ಇವೆಲ್ಲ ಮಾತುಗಳನ್ನು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಖಚಿತವಾಗಿ ಯೋಸೇಫನ ಅಂದ್ರೆ ಯಾವುದೇ ಗಂಡಸಿನ ಅಗತ್ಯತೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಹುಟ್ಟುವಿನ ವಿಷಯದಲ್ಲಿ ಬೇಕಾಗಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಆತನು ಜನಿಸ್ಬೇಕು ಕನ್ನಿಕೆಯ ಗರ್ಭದಲ್ಲಿ ಅಂತಂದ್ರೆ ಕಾರಣವೂ ಇದೆ. ಆತನ ಆತ್ಮರೂಪವಾಗಿ ಆತನ ಆಲ್ರೆಡಿ ಮೊದಲೇ ಇದ್ದಾನೆ. ಆತ್ಮರೂಪವಾಗಿ ಇರುವಂತವನಿಗೆ ಆತ್ಮ ಸಿದ್ಧವಾಗಿದ್ದಾಗ ಶರೀರ ನಿರ್ಮಾಣವಾದ್ರೆ ಸಾಕು. ಶರೀರ ನಿರ್ಮಾಣ ಆಗೋದಕ್ಕೆ ತಾಯಿ ಗರ್ಭವೇ ಬೇಕು, ತಾಯಿ ಗರ್ಭ ಇದ್ರೆ ಸಾಕು, ಪುರುಷನ ಒಂದು ಅವಶ್ಯಕತೆ ಇಲ್ಲ. ಯಾರ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಕನ್ನಿಕೆಯ ಗರ್ಭದಲ್ಲೇ ಜನಿಸ್ಲಿ ಇಲ್ಲ ತಂದೆ ತಾಯಿಗಳ ಕೂಡುವಿಕೆಯಿಂದಲೇ ಜನಿಸ್ಲಿ, ಯಾರ ಜನ್ಮವಾದ್ರೂ ಕೂಡ ಪವಿತ್ರವಾಗಿ ಇರುವಂತದ್ದೇ. ಯಾರ ಜನ್ಮವಾದ್ರೂ ಕೂಡ ಪವಿತ್ರವಾಗಿ ಇರುವಂತದ್ದೇ. ಅವರು ಮನುಷ್ಯನು ಬದುಕುತ್ತಾ ಯುಕ್ತಿಗಳನ್ನು ಕಲಿಸ್ಕೊಂಡು ಆತನು ಪಾಪದಲ್ಲಿ ಹೋಗ್ತಾನೆ ಬಿಟ್ರೆ, ಆತನು ಪಾಪಿಯಾಗಿ ಬದಲಾಗ್ತಾನೆ ಬಿಟ್ರೆ, ಹುಟ್ಟುವಾಗ ಯಾರು ಕೂಡ ಪಾಪಿಗಳಲ್ಲ. ತಂದೆ ತಾಯಿಗಳು ಬಹು ಘೋರವಾದಂತ ಅಪರಾಧವನ್ನ ಮಾಡಿದ್ರೂ ಕೂಡ, ದೊಡ್ಡ ಕೊಲೆಗಳನ್ನ ಮಾಡಿ ಅವರು ದೇವರ ದೃಷ್ಟಿಯಲ್ಲಿ ಅವಿಧೇಯರಾಗಿ ದುಷ್ಟ ಪಾಪಿಗಳಾಗಿದ್ರು ಕೂಡ ಅವರಿಬ್ಬರಿಗೂ ಕೂಡ ಜನಿಸುವಂತ ಮಗು ಶ್ರೇಷ್ಠವಾದಂತದ್ದೇ, ಪವಿತ್ರವಾದಂತ ಜನ್ಮವೇ ಅದು. ಚೆನ್ನಾಗಿ ಈ ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಅದೇ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನದಲ್ಲಿ ಇರುವಂತ ಮಾತು. ಮತ್ತೆ ಒಂದು ವಚನವನ್ನ ಓದಿ. ಸತ್ಯವಂತ ದೇವರು ಮನುಷ್ಯರನ್ನ ಸತ್ಯವಂತರಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ಅವರು ದೇವ್ರು ಸತ್ಯವಂತನಾಗಿ ಹುಟ್ಟಿಸಿದ್ದಾನೆ, ಅವ್ರ ಯುಕ್ತಿಗಳನ್ನ ಯಾವ ಕಲಿತಾರೆ ಅಂತ ನೋಡುವಾಗ ಬುದ್ಧಿ ಬಂದಂಗೆ ಅಂದ್ರೆ ಮನುಷ್ಯನ ತನ್ನ ಬುದ್ಧಿ ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಹೊಂದಿದಂಗೆ, ದೊಡ್ಡವನಾದಂಗೆ ಪಾಪವನ್ನ ಹೊಂದಿಕೊಳ್ತಾ ಇದ್ದಾನೆ, ಪಾಪವನ್ನ ಕಲಿತಾ ಇದ್ದಾನೆ. ಆದ್ರೆ ದೇವರು ಹುಟ್ಟುವಂತ ಮಗುವಲ್ಲಿ ಪಾಪವನ್ನ ಇಟ್ಟಿಲ್ಲ. ಚಿಕ್ಕ ಮಕ್ಕಳಿಗೆ ಪಾಪ ಪುಣ್ಯ ಯಾವುದೋ ಗೊತ್ತೇ ಇಲ್ಲ. ಆ ರೀತಿಯಾಗಿರುವಂತ ಜನ್ಮವನ್ನ, ಶ್ರೇಷ್ಠವಾದಂತ ಜನ್ಮವನ್ನ ದೇವರು ಕೊಟ್ರೆ ಅನಿಷ್ಟವಾದಂತ ರೀತಿಯಲ್ಲಿ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಆತನು ಇಲ್ಲಿ ಮುಖ್ಯವಾಗಿರುವಂತ ವಿಚಾರ ಏನಕ್ಕೋಸ್ಕರ ಕ್ರಿಸ್ತನು ಕನ್ಯೆಯಲ್ಲೇ ಬರಬೇಕು ಅಂತ ಅಂದ್ರೆ, ಆತ್ಮರೂಪವಾಗಿ ಮೊದಲೇ ಇದ್ದಂತವನಿಗೆ ಗಂಡಸಿನ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಆತನು ನೇರವಾಗಿ ಆತನು ಪವಿತ್ರಾತ್ಮನ ಒಂದು ಸಹಾಯದೊಂದಿಗೆ ಮರಿಯಳ ಗರ್ಭದಲ್ಲಿ ಸೇರಿ ಶರೀರವನ್ನ ಧರಿಸಿದ್ದಾನೆ. ಅದಕ್ಕೇನೆ ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ. ಅದನ್ನ ಓದಿ. ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನ ನೋಡಿ. ಇದು ಯೆಶಾಯನು ಎನ್ನುವಂತ ಒಂದು ಪ್ರವಾದಿಯ ಮೂಲಕವಾಗಿ ದೇವರು ಕ್ರಿಸ್ತ ಪೂರ್ವದಲ್ಲೇ ಹೇಳಿರುವಂತ ಮಾತು. ಅಂದ್ರೆ ಪ್ರವಾದನೆ ರೂಪವಾಗಿ ಯಾವ ರೀತಿಯಾಗಿ ಆಗುತ್ತೋ ಅದ್ರ ದೇವರು ಮುಂದೆ ಏನ್ ಮಾಡ್ತಾನೋ ಅದನ್ನ ಬರ್ಸಿದ್ದಾನೆ. ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಇರುವಳು ಎಂಬುದಾಗಿ. ಅಂದ್ರೆ ಎಂತ ವಿಚಿತ್ರವಾದಂತ ಸಂಗತಿನೋ ಒಂದು ಸರಿ ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆ ಹುಟ್ಬೇಕಂದ್ರೆ ದೇವರ ಅನಾದಿ ಸಂಕಲ್ಪವೇ ಇದೆ. ದೇವರು ಮೊದಲೇ ತೀರ್ಮಾನ ಮಾಡಿದ್ದಾನೆ, ಈ ರೀತಿಯಾಗಿ ಜನಿಸ್ಬೇಕು ಕ್ರಿಸ್ತನು ಭೂಮಿ ಮೇಲೆ, ಈ ರೀತಿಯಾಗಿ ಭೂಲೋಕಕ್ಕೆ ಹೋಗ್ಬೇಕು ಎಂಬುದಾಗಿ ದೇವರ ಆಲೋಚನೆ ಇದೆ. ಅದನ್ನು ಮೊದಲೇ ಬರೆಸಿದ್ದಾನೆ ಅಂದ್ರೆ ದೇವ್ರ ಮೊದಲೇ ಆಲೋಚನೆ ಇದೆ. ದೇವರ ಆಲೋಚನೆಯನ್ನ ತಡೆಯೋದಕ್ಕಾಗಲ್ಲ. ಯಾಕೆ ಒಂದ್ ವೇಳೆ ಆ ರೀತಿಯಾಗಿನೇ ಮನುಷ್ಯ ಈ ರೀತಿಯಾಗಿನೇ ದೇವ್ರ ತೀರ್ಮಾನ ತಗೋಬೇಕು, ದೇವ್ರ ಆ ರೀತಿಯಾಗಿನೇ ಯಾಕೆ ದೇವ್ರ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳುವಂತ ಒಂದು ಯೋಗ್ಯತೆ ಯಾವ ಮನುಷ್ಯನಿಗೂ ಇಲ್ಲ. ಕ್ರಿಸ್ತಪೂರ್ವದಲ್ಲಿ ಯಾವ ರೀತಿಯಾಗಿ ದೇವರು ಬರೆಸಲ್ಪಟ್ಟಿದ್ನೋ, ದೇವರು ಮೊದಲೇ ಯಾವ ರೀತಿಯಾಗಿ ಪ್ರವಾದಿ ಮೂಲಕವಾಗಿ ಹೇಳಿದ್ನೋ ಆ ರೀತಿಯಾಗಿನೇ ಕ್ರಿಸ್ತನ ಜನನವಾಗಿದೆ. ಆತ್ಮರೂಪವಾಗಿ ಇದ್ದಂತ ಕ್ರಿಸ್ತನಿಗೆ ಶರೀರ ನಿರ್ಮಾಣವಾದ್ರೆ ಸಾಕು, ಯಾವುದೇ ಆತ್ಮ ತಂದೆಯಿಂದ ಸೇರುವಂತ ಅಗತ್ಯತೆ ಇಲ್ಲ. ಆದ ಕಾರಣ ಆತನು ನಮ್ಮ ರೀತಿಯಲ್ಲಿ ಜನಿಸ್ದಲೇನೆ ಆತನು ನೇರವಾಗಿ ಕನ್ನಿಕೆಯ ಗರ್ಭದಲ್ಲಿ ಪುರುಷ ಸಂಕಲ್ಪ ಇಲ್ಲದಂತ ರೀತಿಯಲ್ಲಿ, ಪುರುಷನ ಒಂದು ಕೂಡುವಿಕೆ ಇಲ್ಲದಂತ ರೀತಿಯಲ್ಲಿ ಆತನು ಜನಿಸಿ ಬಂದಿದ್ದಾನೆ. ಇದಕ್ಕಿಂತ ಒಂದು ವೇಳೆ ತಪ್ಪು ನಡೆಯುವಂತ ವ್ಯಕ್ತಿಗಳಿರ್ತಾರೆ, ಅದೇನು ಇದೇನು ಹಂಗೆ ಹಿಂಗೆ ಎಂಬುದಾಗಿ. ಒಂದು ವೇಳೆ ಆ ವಿಚಾರದಲ್ಲಿರುವಂತ ಮಾತನ್ನ ಧರ್ಮೋಪದೇಶ ಕಾಂಡ 29 ಓದಿ.
ಧರ್ಮೋಪದೇಶ ಕಂಡ 29ನೇ ಅಧ್ಯಾಯ 29ನೇ ವಚನ ನೋಡಿ. ಮನುಷ್ಯನು ಯಾವುದೇ ಬೈಬಲ್ ಇರುವಂತ ಯಾವುದೇ ಪ್ರಶ್ನೆ ಆಗಿರ್ಬೋದು, ದೇವರ ವಶದಲ್ಲಿರುವಂತ ಯಾವುದೇ ಪ್ರಶ್ನೆಗಳಿಗಾಗಿರ್ಬೋದು, ಗಲಿಬಿಲಿಯಾಗಿ ಗೊಂದಲವಾಗಿ ದೇವರಿಗೆ ವಿರೋಧವಾಗಿ ಮಾತನಾಡಿ ದೇವರ ಕೈಗೆ ಸಿಗಾಕಿಕೊಳ್ಳುವಂತ ಅಗತ್ಯತೆ ಇಲ್ಲ. ಯಾಕೆ ಅಂತ ಹೇಳಿ ನೋಡುವಾಗ ಈ ವಚನವನ್ನ ಗಮನಿಸಿ, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ಅಂದ್ರೆ ದೇವರು ನಮಗೆ ಬೈಬಲ್ ಮೂಲಕವಾಗಿ ಎಷ್ಟನ್ನು ಹೊರತುಪಡಿಸಿದಾನೋ, ಎಷ್ಟು ರಹಸ್ಯಗಳನ್ನ ತಿಳಿಸಿದಾನೋ ಅವು ದೇವರವು. ಅಂದ್ರೆ ದೇವರವನ್ನ ನಮ್ಮ ಪಾಲಿಗೆ ತಿಳಿದುಕೊಳ್ಳುವುದಕ್ಕೋಸ್ಕರ ಕೊಟ್ಟಿದ್ದಾರೆ. ಈಗ ಮನುಷ್ಯನೇ ಇಲ್ಲದಂತ ಸಮಯದಲ್ಲಿ ಉಂಟು ಮಾಡಿರುವಂತ ಸೃಷ್ಟಿಯನ್ನ ಮೋಶೆ ಮೂಲಕವಾಗಿ ಬರೆಸಿ ತಿಳಿಸಿದ್ದಾರೆ. ಯಾಕೆ? ತಿಳಿದುಕೊಳ್ಳಬೇಕು ಅನ್ನುವಂಥದ್ದು ದೇವರ ಉದ್ದೇಶ. ಆದ್ರಿಂದ ಇಂಥ ದೊಡ್ಡ ಕಾರ್ಯವನ್ನು ತಿಳಿಸಿದಂತವನು, ಮನುಷ್ಯರು ಇಲ್ಲದಂತ ಸಮಯದಲ್ಲಿ ಉಂಟು ಮಾಡಿದಂತ ಸೃಷ್ಟಿಯ ಬಗ್ಗೆ ತಿಳಿಸಿದಂತ ದೇವರು ಯಾಕೆ ಮತ್ತೆ ಕ್ರಿಸ್ತನ ಎರಡನೇ ಬರುವಿಕೆಯನ್ನು ತಿಳಿಸಿಲ್ಲ? ಅದು ದೇವರ ಇಷ್ಟ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನು. ಯಾವ ರಹಸ್ಯವಾಗಿ ದೇವರು ಬೈಬಲ್ ಅಲ್ಲಿ ಆತನು ಗುಪ್ತಪಡಿಸಿದನೋ ಅವು ದೇವರವು, ಅವು ನಮ್ಮ ಕಾರ್ಯಗಳಲ್ಲ. ಆದರೆ ಆತನಿಂದ ಪ್ರಕಟವಾದವುಗಳು, ಆದರೆ ಆತನಿಂದ ತಿಳಿಸಲ್ಪಟ್ಟಂತವು, ಪ್ರಕಟವಾದಂತವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ, ಸದಾ ಕಾಲವು ಕೂಡ ನಮ್ಮ ಮತ್ತೆ ನಮ್ಮ ಸಂತತಿಯವರ ಪಾಲಾಗಿರ್ತದೆ. ಯಾವುದು? ದೇವರು ಯಾವ ಒಂದನ್ನ ಪ್ರಕಟಪಡಿಸಿದಾರೋ ಆ ಒಂದು ವಿಚಾರಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಇವೆಲ್ಲವೂ ನಮಗೆ ತಿಳಿಸಲ್ಪಟ್ಟು ನಮ್ಮ ಪಾಲಾಗಿರುವಂತ ಕಾರಣ ನಾವು ಸದಾಕಾಲವೂ ಕೂಡ ಈ ಒಂದು ಧರ್ಮಶಾಸ್ತ್ರಕ್ಕನುಸಾರವಾಗಿ ಜೀವಿಸಿ ನಡಿಬೇಕಾಗಿರುವಂತ ಹಂಗಿನಲ್ಲಿ, ಅಂದ್ರೆ ಜವಾಬ್ದಾರಿ ಉಳ್ಳವಂತವರಾಗಿ ನಾವಿದ್ದೀವಿ. ಸ್ಪಷ್ಟವಾಗಿ ವಾಕ್ಯವನ್ನು ಮತ್ತೆ ಓದ್ತೀನಿ, ಕೇಳಿಸ್ಕೊಳ್ಳಿ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿ ಇದ್ದೇವೆ. ಯಾಕೆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯಬೇಕಾದಂತ ಹಂಗಿನಲ್ಲಿ ನಾವಿದ್ದೀವಿ ಅಂದ್ರೆ ಆತನು ನಮ್ಮನ್ನು ಸೃಷ್ಟಿ ಮಾಡಿದಂತ ತಂದೆ. ಅದಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಗಮನಿಸಿ, ಯಾಕೆ ಕ್ರಿಸ್ತನು ಕನ್ನಿಕೆಯ ಗರ್ಭದಲ್ಲಿ ಬರಬೇಕು? ಆತ್ಮ ಮೊದಲೇ ರೆಡಿಯಾಗಿದೆ, ಶರೀರ ನಿರ್ಮಾಣಕ್ಕೆ ಬೇಕಾಗಿರುವಂತ ತಾಯಿ ಗರ್ಭ ಸಾಕು. ಅದಕ್ಕೋಸ್ಕರ ಎಲ್ಲರಿಗೂ ಅರ್ಥವಾಯ್ತು ಅಂದ್ಕೊಂತೀನಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ದೇವರೇ, ಹಲವಾರು ರೀತಿಯಲ್ಲಿ ಮೂರ್ಖತನದಲ್ಲಿ ಮಾತನಾಡುವಂತ ಮನುಷ್ಯರ ಬಾಯಿಗಳನ್ನ ಕಟ್ಟಬೇಕೆಂಬುದಾಗಿ ನೀನು ಹೇಳಿದ್ದೀಯಾ ದೇವರೇ. ಮಹಾಜ್ಞಾನವನ್ನ ಹೊಂದಿಕೊಂಡಿರುವಂತ ಮಹಾಜ್ಞಾನದ ಗ್ರಂಥವನ್ನು ಹೊಂದಿಕೊಂಡಿರುವಂತ ನಾವಾದರೂ ದೇವರೇ, ನಾವು ಸುಮ್ಮನೆ ಇದ್ದೀವಿ. ನಾವು ಅಂತ ಮೂರ್ಖರ ಬಾಯನ್ನು ಕಟ್ಟುವಂತ ಕೆಲಸದಲ್ಲಿ ನಾವು ಮುಂದೆ ಸಾಗುವಂತೆ ದೇವರೇ ಸಹಾಯ ಮಾಡಿ. ದೇವರೇ, ಅದನ್ನ ಆ ರೀತಿಯಾಗಿ ಸಾಗಬೇಕೆಂದರೆ ಜ್ಞಾನವನ್ನ ತಿಳಿದುಕೊಳ್ಳಬೇಕು. ಆ ಒಂದು ಜ್ಞಾನವನ್ನ ತಿಳಿದುಕೊಳ್ಳಲು ಸಹಾಯ ಮಾಡಿ ದೇವರೇ. ಜ್ಞಾನವನ್ನ ತಿಳಿದುಕೊಳ್ಳಬೇಕೆಂದರೆ ದೇವರೇ ಆಸಕ್ತಿಯಿಂದ ದೇವರೇ ಈ ಮೀಟಿಂಗ್ಗಳಿಗೆ ಬರಬೇಕು. ದೇವರ ವಾಕ್ಯವನ್ನ ಕೇಳಿ ತಿಳಿದುಕೊಳ್ಳಬೇಕು. ನಮ್ಮ ಜೀವಿತವನ್ನ ಮಾರ್ಪಡಿಸಿಕೊಳ್ಳಬೇಕೆಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ಇವತ್ತಿನವರೆಗೂ ದೇವರೇ, ನಮ್ಮೆಲ್ಲರನ್ನು ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಸಭೆಯಲ್ಲಿರುವಂತ ಪ್ರತಿಯೊಂದು ದೈವ ಮಕ್ಕಳಿಗಾಗಿ ಪ್ರಾರ್ಥನಾಗಿದ್ದಾನೆ. ಅವರ ಇಕ್ಕಟ್ಟು ಬಿಕ್ಕಟ್ಟುಗಳಿದ್ದಲ್ಲಿ ದೇವರೇ ಅವರನ್ನು ಬಲಪಡಿಸಿ ನೀತಿ ಮಾರ್ಗದಲ್ಲಿ ಮುಂದೆ ಸಾಗಿ ಹೋಗಲು ದೇವರೇ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಕರ್ತನೇ ಪ್ರಯಾಸ ಪಡುತ್ತಿರುವಂತ ದೇವರೇ, ಎಲ್ಲರಿಗಾಗಿ ಪ್ರಾರ್ಥನಾಗಿದ್ದಾನೆ. ಅವರನ್ನು ಕೂಡ ಆಶೀರ್ವದಿಸಿ, ಅವರು ಪಡುವಂತ ಪ್ರಯಾಸ ವ್ಯರ್ಥವಲ್ಲ ಎನ್ನುವಂತ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡು ಇನ್ನು ಹೆಚ್ಚಿನದಾದಂತ ಕೆಲಸವನ್ನು ಮಾಡಲು ಸಹಾಯ ಮಾಡಿ ದೇವರೇ. ನಮ್ಮನ್ನು ಕೂಡ ಹೆಚ್ಚಾಗಿ ಉಪಯೋಗಿಸಿಕೊಂಡು ನಿನ್ನ ಒಂದು ಕೆಲಸದ ಆ ಒಂದು ಮಹಾಭಾಗ್ಯವನ್ನು ಅನುಗ್ರಹಿಸಿದರೆ ಸಾಕು ಎನ್ನುವಂತ ಒಂದು ಕೋರಿಕೆಯನ್ನ ದೇವರೇ ನಿಮ್ಮ ಮುಂದೆ ಇಡುತ್ತಾ ದೇವರೇ, ಈ ವಿಷಯಗಳಲ್ಲಿ ಕೇಳಿದ್ದು ಮರೆತುಪಟ್ಟಂತ ಕಾರ್ಯಗಳು, ಸಭೆಯ ವಿಷಯದಲ್ಲಿ ಆಗಿರ್ಬೋದು, ಕೇಳಿದ್ದು ಮರೆತುಪಟ್ಟಂತ ಕಾರ್ಯಗಳನ್ನ ಏನಾದ್ರೂ ಇದ್ದರೆ ದೇವರೇ ಅವುಗಳನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿದ್ದು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಮುಂದೆ ಇನ್ನು ಹೆಚ್ಚಿನದಂತ ಜ್ಞಾನವನ್ನು ತಿಳಿದುಕೊಳ್ಳಲು ಸಹಾಯ ಮಾಡೆಂದು ಪ್ರಾರ್ಥಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು.